ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಕಾಮರ್ಸ್ ಕಲಿಯೋಣ. ಇವತ್ತು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರುವಂಥ ಇಂಟ್ರಾಪೊಲ್ಯೂಷನ್ ಎಕ್ಸ್ಟ್ರಾಪೊಲ್ಯೂಷನ್ ಒಂದು ಪ್ರಾಬ್ಲಮ್ ಅನ್ನು ತಂದಿದ್ದೇನೆ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇಂಟ್ರಾಪೊಲ್ಯೂಷನ್ ಎಕ್ಸ್ಟ್ರಾಪೊಲ್ಯೂಷನ್ ಚಾಪ್ಟರ್ ಕಷ್ಟ ಅಂತ ಅನಿಸ್ಬೋದು. ಆದರೆ ಸರಿಯಾದ ಮೆಥಡ್ ಗೊತ್ತಿದ್ರೆ ಈ ಚಾಪ್ಟರ್ ತುಂಬಾ ಈಸಿ ಮಕ್ಕಳೇ. ಸೊ ಇಂದಿನ ಕ್ಲಾಸಲ್ಲಿ ಬೈನಾಮಿನಲ್ ಎಕ್ಸ್ಪಾನ್ಷನ್ ಮೆಥಡ್ ಅನ್ನು ಬಳಸಿಕೊಂಡು ಮಿಸ್ಸಿಂಗ್ ವ್ಯಾಲ್ಯೂ ಅನ್ನು ಹೇಗೆ ಕಂಡುಹಿಡಿಯುವುದಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಎಕ್ಸಾಮ್ ಅಲ್ಲಿ ಇದನ್ನು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ ಆಗಿ ಬರುವ ಪ್ರಮುಖ ಟಾಪಿಕ್ ಆಗಿ ಇದನ್ನು ತಕೊಳ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಗಿವನ್ ಡೇಟಾ ಏನ್ ಕೊಟ್ಟಿದ್ದಾರೆ ನೋಡಿ, ಏಜ್ 20, 25, 30, 35, 40, 45 ಅಂತ ಕೊಟ್ಟಿದ್ದಾರೆ. ಹಾಗೆ ಪ್ರೀಮಿಯಂ ಕೊಟ್ಟಿದ್ದಾರೆ ಏನು 1426, 1581. ನೆಕ್ಸ್ಟ್ ಕ್ವಶನ್ ಮಾರ್ಕ್ 1996, 2256, ದೆನ್ ಕ್ವಶನ್ ಮಾರ್ಕ್. ಇಲ್ಲಿ ಏಜ್ 30 ಮತ್ತು ಏಜ್ 45 ಪ್ರೀಮಿಯಂ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಈ ಮಿಸ್ಸಿಂಗ್ ವ್ಯಾಲ್ಯೂ ಅನ್ನು ಬೈನಾಮಿನಲ್ ಎಕ್ಸ್ಪಾನ್ಷನ್ ಮೆಥಡ್ ನ ಮೂಲಕ ಏನ್ ಮಾಡುವ, ಫೈಂಡ್ ಔಟ್ ಮಾಡುವ. ಫಸ್ಟ್ ನಿಮ್ಗೆ ಅದರ ಕಾನ್ಸೆಪ್ಟ್ ಗೊತ್ತಿರಬೇಕು ಮಕ್ಕಳ. ಏನು, ಬೈನಾಮಿನಲ್ ಎಕ್ಸ್ಪಾನ್ಷನ್ ಮೆಥಡ್ ಅಲ್ಲಿ ಹೈಯರ್ ಆರ್ಡರ್ ಡಿಫರೆನ್ಸ್ ಯಾವತ್ತಿದ್ರೂ ಕೂಡ 0 ಆಗುತ್ತೆ. ನಮಗೆ ಇಲ್ಲಿ 4 ನೋನ್ ವ್ಯಾಲ್ಯೂ ಇರುವುದರಿಂದ, ಯಾವುದೆಲ್ಲ ನೋನ್ ವ್ಯಾಲ್ಯೂ, ಗೊತ್ತಿರುವಂತ ವ್ಯಾಲ್ಯೂಗೆ ನೋನ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಇದೊಂದು, ಇದೊಂದು, ಇಲ್ಲೊಂದು, ಇಲ್ಲೊಂದು ಅಲ್ವಾ. ಇದೇನ್ ಹೇಳ್ತೇವೆ, ನಮಗೆ 4 ನೋನ್ ವ್ಯಾಲ್ಯೂ ಇರುವುದರಿಂದ ಫೋರ್ತ್ ಲೀಡಿಂಗ್ ಡಿಫರೆನ್ಸ್ ಈಸ್ ಈಕ್ವಲ್ ಟು 0. ಕರೆಕ್ಟಾ? ಇದು ಈ ಮೆಥಡ್ ನ ಮುಖ್ಯ ಕಾನ್ಸೆಪ್ಟ್ ಆಗಿರುವಂತದ್ದು. ಈಗ ನಾವೀಗ ಫಾರ್ಮುಲಾ ಮಾಡಬೇಕು. ಹೇಗೆ ಫಾರ್ಮುಲಾ ಮಾಡುವಂಥದ್ದು, ನಮಗೆ ಗೊತ್ತಿರುವಂತಹ ಬೈನಾಮಿನಲ್ ಎಕ್ಸ್ಪಾನ್ಷನ್ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬೇಕು, ಒಂದು ಫಾರ್ಮುಲಾ ಮಾಡಬೇಕು. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಫಾರ್ಮುಲಾ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಕೋ ಎಫಿಷಿಯಂಟ್ ಮೆಥಡ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ. ಕೋ ಎಫಿಷಿಯಂಟ್ ಆಫ್ y-1 ಇದು ಅವರದ್ದು ಫಾರ್ಮುಲಾ. ಪವರ್ ಎಷ್ಟು ನೋನ್ ವ್ಯಾಲ್ಯೂ ಗೊತ್ತುಂಟು ನಮಗೆ, 4 ನೋನ್ ವ್ಯಾಲ್ಯೂ ಗೊತ್ತುಂಟು. ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, 1, ದೆನ್ 1 and 1 ಅಂತ ಬರೆಯುವಂಥದ್ದು. ದೆನ್ ಇದನ್ನು ಆಡ್ ಮಾಡ್ತಾ ಮಾಡುವಂಥದ್ದು. 1 ಗೆ ಈ 1 ಅನ್ನು ಆಡ್ ಮಾಡಿದ್ರೆ 2 ಆಗ್ತದೆ. ಫಸ್ಟ್ 1 ಬರಿಬೇಕು ಯಾವತ್ತಿದ್ರು ಸಹ, ಲಾಸ್ಟ್ ಗೆ ಕೂಡ 1 ಬರೆಯುವಂಥದ್ದು. 1 ಗೆ 1 ಆಡ್ ಮಾಡಿದ್ರೆ 2 ಬಂತು. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, 1 ಬರಬೇಕು. ನೆಕ್ಸ್ಟ್ ಇದನ್ನು ಆಡ್ ಮಾಡಬೇಕು, ಇದನ್ನು ಆಡ್ ಮಾಡಬೇಕು. ಫಸ್ಟ್ 1, ದೆನ್ 3, ದೆನ್ 1. ನೆಕ್ಸ್ಟ್ ಇದು ಮತ್ತು ಇದು ಈ ರೀತಿ 1 + 3 4 ಆಯ್ತು, 3 + 3 6 ಆಯ್ತು, 3 + 1 4 ಆಯ್ತು, ದೆನ್ 1. ದೀಸ್ ಆರ್ ದಿ ಕೋಎಫಿಷಿಯಂಟ್ ಆಫ್ y-1 to the power 4. ಆಯ್ತಾ? ಈಗ ಇದನ್ನು ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಬಹುದು, ಫಾರ್ಮುಲಾ ಮಾಡಬಹುದು. ಹೇಗೆ ಫಾರ್ಮುಲಾ ಮಾಡೋದು, ಅದು ಕೂಡ ಕೆಲವರಿಗೆ ಡೌಟ್ ಇದೆ. ಈಗ ನಮ್ಗೆ ನೋನ್ ವ್ಯಾಲ್ಯೂ ಎಷ್ಟು ಗೊತ್ತಿದೆ, ನಮ್ಗೆ 4 ವ್ಯಾಲ್ಯೂ ಗೊತ್ತಿದೆ ಅಲ್ವಾ. ಈಗ ನೀವು ಮಾಡಬೇಕು, y ಒಂದು +y ತಗೊಳ್ಬೇಕು, ಇನ್ನೊಂದು -y ತಗೊಳ್ಬೇಕು. ನೆಕ್ಸ್ಟ್ +y -y ಎಷ್ಟು ವ್ಯಾಲ್ಯೂ ಆಯ್ತು, 1 2 3 4. ಇಲ್ಲಿ ಎಷ್ಟಿರುವುದು ನಮ್ಮಲ್ಲಿ, 1 2 3 4 5 ಇರುವಂತದ್ದು. +y = 0 ಅಂತ ಬರೀತೇವೆ. ದೆನ್ ಈ ವ್ಯಾಲ್ಯೂ ಅನ್ನು ಬರೆಯುವ. 1 ಗೆ ಬರೆಯುವುದಿಲ್ಲ 1 ಇದ್ದಾಗ. ನೆಕ್ಸ್ಟ್ 4 ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಸೈಡ್ಗೆ ಬರೆಯಿರಿ. ನೆಕ್ಸ್ಟ್ 6 ಕೊಟ್ಟಿದ್ದಾರೆ, ನೆಕ್ಸ್ಟ್ 4 ಕೊಟ್ಟಿದ್ದಾರೆ, ದೆನ್ 1 ಬರೆಯುವುದಿಲ್ಲ. ಈಗ ನಮಗೆ ವ್ಯಾಲ್ಯೂ ನೋನ್ ವ್ಯಾಲ್ಯೂ ಎಷ್ಟುಂಟು, 4 ಉಂಟು. ಹಾಗಾದ್ರೆ ನಾವು ಏನ್ ಮಾಡಬೇಕು, 4 ಇಂದ ಸ್ಟಾರ್ಟ್ ಮಾಡಬೇಕು. 4 3 2 1 0. ಏನ್ ಹೇಳಿದೆ ನಾನು ಈಗ ತಾನೇ, ಫೋರ್ತ್ ಲೀಡಿಂಗ್ ವ್ಯಾಲ್ಯೂ ಆಲ್ವೇಸ್ 0 ಆಗಿರ್ತದೆ ಅಂತ ಹೇಳಿದ್ದಾರೆ ಅಲ್ಲ. ಇದರಲ್ಲಿ 4th ಇಂದ ಸ್ಟಾರ್ಟ್ ಮಾಡಿದ್ರೆ ಅದರ ಲೀಡಿಂಗ್ ವ್ಯಾಲ್ಯೂ ಎಷ್ಟಾಗಿರ್ತದೆ, 0 ಆಗಿರ್ತದೆ ಅಂತ ಹೇಳಿದ್ದಾರೆ. ಈಗ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವೇನ್ ಮಾಡುವ, ಅದರ ವ್ಯಾಲ್ಯೂ ಅನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಹೋಗುವ. ಇಲ್ಲಿ ಏನ್ ಹೇಳಿದ್ದಾರೆ, ಈಗ ಫಾರ್ಮುಲಾ ಹಾಕುವ. ∆4y0 = ಈ ಫಾರ್ಮುಲಾವನ್ನು ಬರೆಯಿರಿ ಫಸ್ಟ್. ಆನಂತರ ಅದರದ ವ್ಯಾಲ್ಯೂ ಅನ್ನು ನಾವೇನ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಅನ್ನು ಹಾಕುವಂಥದ್ದು. ಈಗ ಏನ್ ಹೇಳಿದ್ದೇವೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, y4 ಅಂತ ಕೊಟ್ಟಿದ್ದಾರೆ. y4 ಗೆ ಎಷ್ಟು ವ್ಯಾಲ್ಯೂ ನಾನು ಇಲ್ಲಿ ತಗೊಂಡಿದ್ದೇನೆ, ಇದು ಕೂಡ ನೀವು ಈ ರೀತಿ ಮಾಡುವಂಥದ್ದು. 0 y0 y1 y2 y3 y4 y5 ಅಂತ ಹಾಕುವಂಥದ್ದು. ಆಯ್ತಾ, ಇದೆಲ್ಲ y. ಈಗ ಅದರ ವ್ಯಾಲ್ಯೂ ಬರೀರಿ. y0 ವ್ಯಾಲ್ಯೂ ಕೊಟ್ಟಿದ್ದಾರೆ, y1 ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ, y2 ಗೊತ್ತಿಲ್ಲ, y3 ವ್ಯಾಲ್ಯೂ ಕೊಟ್ಟಿದ್ದಾರೆ, y4 ಕೊಟ್ಟಿದ್ದಾರೆ, y5. ಬಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು, y4 ಇಂದ ಸ್ಟಾರ್ಟ್ ಮಾಡಿದ್ದು. ಹಾಗಾದ್ರೆ ಇದನ್ನು ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಸಬ್ಸ್ಟಿಟ್ಯೂಟಿಂಗ್ ದಿ ವ್ಯಾಲ್ಯೂ, ಎಲ್ಲ ವ್ಯಾಲ್ಯೂ ಅನ್ನು ಹಾಕುವಂಥದ್ದು. ಇದರ ವ್ಯಾಲ್ಯೂ ಕೊಡ್ತಾರೆ. ನೆಕ್ಸ್ಟ್ 4 × y3 ವ್ಯಾಲ್ಯೂ ಹಾಕಿ. ನೆಕ್ಸ್ಟ್ y2 ವ್ಯಾಲ್ಯೂ ಗೊತ್ತಿಲ್ಲ, ದೆನ್ 4 × y1 ವ್ಯಾಲ್ಯೂ, ನೆಕ್ಸ್ಟ್ y0 ವ್ಯಾಲ್ಯೂ ಅಂತ ಹಾಕುವಂಥದ್ದು. ಈಗ ಏನು, ಪ್ಲಸ್ ಅನ್ನು ಮತ್ತು ಮೈನಸ್ ಅನ್ನು ಸಿಂಪ್ಲಿಫೈ ಮಾಡುದು. ಇಲ್ಲಿ ಪ್ಲಸ್ ಇದೊಂದುಂಟು, ಪ್ಲಸ್ ಮಾಡ್ಕೊಳ್ಳಿ. ಅದರಿಂದ ಮೈನಸ್ ಇದು ಮತ್ತು
ಈ ವ್ಯಾಲ್ಯೂಯನ್ನು ಮಾಡಿದರೆ 10,626 ಬರ್ತದೆ. ದೆನ್ ಪ್ಲಸ್ y2 ಈಕ್ವಲ್ ಟು 0 ಮಾಡಿ, ದೆನ್ y2 ಮಾಡ್ಬೇಕಂತಂದ್ರೆ ಈ ವ್ಯಾಲ್ಯೂ ಡಿವೈಡೆಡ್ ಬೈ ಈ 61 ಮಾಡಿದ್ರೆ ಇಷ್ಟು ವ್ಯಾಲ್ಯೂ ಬರ್ತದೆ. ಈಗ y2 ವ್ಯಾಲ್ಯೂ ನಮಗೆ ಗೊತ್ತಾಯ್ತು, ಕರೆಕ್ಟಾ? ಈ ವ್ಯಾಲ್ಯೂ ಗೊತ್ತಾಯ್ತು ನಮಗೆ 1171 ಅಂತ. ಪ್ರೀಮಿಯಂ ಅಟ್ ದ ಏಜ್ 30 ಏನಾಗಿರ್ತದೆ rupees 1771. ಸ್ಟೂಡೆಂಟ್, ಸ್ಟಾಟಿಸ್ಟಿಕ್ಸ್ ನಲ್ಲಿ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳುವುದಕ್ಕಿಂತ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಆಗಿರುತ್ತದೆ. ಕಾನ್ಸೆಪ್ಟ್ ಅರ್ಥವಾದ್ರೆ ಯಾವುದೇ ಕ್ವಶನ್ ಬಂದ್ರು ಈಸಿಯಾಗಿ ನಮ್ಗೆ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನಾವು ಸ್ಟೆಪ್ 2ಗೆ ಹೋಗುವ. ಫೈಂಡ್ ದಿ y5 ಅನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಇದೆ ಮಕ್ಕಳೇ, ಬಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಇಲ್ಲಿಂದ 4 ತಕೊಳ್ಳುವುದಲ್ಲ, ಇಲ್ಲಿ 5 ತಕೊಳ್ಬೇಕು. ದೆನ್ 4, ದೆನ್ 3, 2, 1 ಈ ರೀತಿ ತಕೊಳ್ಳುವಂಥದ್ದು. ಇದೇ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡುವಂಥದ್ದು. ಈಗ ಅದಕ್ಕೆ ಬೇಕಾದನ್ನು y5 ಗೊತ್ತಿಲ್ಲ, 4 ಇಂಟು ಸಬ್ಸ್ಟಿಟ್ಯೂಟ್ ಮಾಡುವ. ಈಗ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ 4 ಇಂಟು y4 ನ ವ್ಯಾಲ್ಯೂ ಹಾಕಿದೆವು, 6 ಇಂಟು y3 ನ ವ್ಯಾಲ್ಯೂ ಹಾಕಿದೆವು, -4 ಇಂಟು y2 ನ ವ್ಯಾಲ್ಯೂ, y1 ನ ವ್ಯಾಲ್ಯೂ ಈಕ್ವಲ್ ಟು ಇದನ್ನೆಲ್ಲ ಆದ ನಂತರ y5 ಮೈನಸ್ ಮಲ್ಟಿಪ್ಲೈ ಮಾಡಿ ಬರೆಯುವಂಥದ್ದು. ದೆನ್ ಮೈನಸ್ ಅನ್ನು ಮತ್ತು ಪ್ಲಸ್ ಅನ್ನು ಮಾಡಿಬಿಟ್ಟು ಇಷ್ಟು ವ್ಯಾಲ್ಯೂ ಬರ್ತದೆ. y5 ಈಕ್ವಲ್ ಟು -255 ಈಕ್ವಲ್ ಟು 0. ಈಗ y5 ಮಾಡ್ಬೇಕಂತಂದ್ರೆ ಇದೇನಾಗ್ತದೆ, ಪ್ಲಸ್ ಆಗ್ತದೆ. 0 ಇಂದ ನೆಕ್ಸ್ಟ್ ಟರ್ಮ್ಗೆ ಬರುವಾಗ ಅದು ಪ್ಲಸ್ ಆಗುವಂಥದ್ದು. ಸೊ ಆನ್ಸರ್ ಈಸ್ ಏನಾಗಿರ್ತದೆ, ಪ್ರೀಮಿಯಂ ಅಟ್ ದ ಏಜ್ 30 y2 ಈಸ್ rupees 1771 ಅಂಡ್ ಪ್ರೀಮಿಯಂ ಅಟ್ ದ ಏಜ್ 45 rupees 2551. ಇದನ್ನು ನಿಮಗೆ ಗೊತ್ತಿರಬೇಕು. ಬೈನಾಮಿನಲ್ ಎಕ್ಸ್ಪಾನ್ಷನ್ ಮೆಥಡ್ ಅಲ್ಲಿ ಕೋಎಫಿಷಿಯಂಟ್ ಹೇಗಿರ್ತದೆ, 4 ಇದ್ದಂತಾದ್ರೆ 1 4 6 4 1 ಅನ್ನು ನೆನ್ಪಿಟ್ಕೊಳ್ಳಿ. ಈ ಕೋಎಫಿಷಿಯಂಟ್ ಸರಿಯಾಗಿ ಬಳಸಿದರೆ ಪ್ರಾಬ್ಲಮ್ ಅನ್ನು ತುಂಬಾ ಬೇಗ ಸಾಲ್ವ್ ಮಾಡಬಹುದು. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನ್ ಮಾಡಿದೆವು, ಬೈನಾಮಿನಲ್ ಎಕ್ಸ್ಪಾನ್ಷನ್ ಮೆಥಡ್ ಅನ್ನು ಬಳಸಿ ಇಂಟರ್ಪೊಲ್ಯೂಷನ್ ಅಂಡ್ ಎಕ್ಸ್ಟ್ರಾಪೊಲ್ಯೂಷನ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವುದನ್ನು ಕಲಿತೆವು. ಪ್ರತಿದಿನ ಒಂದು ಕಾನ್ಸೆಪ್ಟ್ ಕಲೀರಿ ಮಕ್ಕಳೇ, ಪ್ರತಿದಿನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಯಶಸ್ಸು ನಿಮ್ಮ ನಿಧಾನವಾಗಿ ಬರುತ್ತೆ, ಆದ್ರೆ ಖಂಡಿತವಾಗಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟುಡೇಸ್ ಎಫರ್ಟ್ ಈಸ್ ಟುಮಾರೋ ಸಕ್ಸಸ್ ಅಂತ ಹೇಳ್ತಾರೆ. ಹಾಗಿರುವಾಗ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಮಕ್ಕಳೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಕಾಮರ್ಸ್ ಕಲಿಯೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲರ್ನ್ ಕಾಮರ್ಸ್, ಗ್ರೋ ಫ್ಯೂಚರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.